ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಧೋರಣೆ ಮಾಡಿ ಚಿನ್ನವನ್ನ ಲೂಟಿ ಮಾಡಿದ ದರೋಡೆಕೋರರನ್ನ ಕಾಲಿಗೆ ಗುಂಡಿಟ್ಟು ಪ್ರಕರಣ ಎಸ್ಪಿ ಪ್ರದೀಪ್ ಗುಂಟಿ ಹೇಳಿಕೆ. ಏಪ್ರಿಲ್ 26ನೇ ತಾರೀಕು ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ಈ ದರೋಡೆ ನಡೆದಿತ್ತು. ಏರ್ಗನ್ ಚಾಕು ತೋರಿಸಿ ದರೋಡೆ ಮಾಡಿದ 5 ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಓರ್ವ ಆರೋಪಿಯನ್ನು ಬಂಧನ ಮಾಡಲಾಯಿತು. ಬಂಧಿತ ಅಕ್ಷರ ಮಾಹಿತಿ ಆಧರಿಸಿ ಆರೋಪಿಗಳು ಹೊಣಕೇರಿ ಫಾರೆಸ್ಟ್ ಮಾಹಿತಿ ಇತ್ತು. ಮಾಹಿತಿ ಆಧರಿಸಿ ಬೆಳಗಿನ ಜಾವ 5:30 ಗಂಟೆಗೆ ಭಾಗಿ ಡಿವೈಎಸ್ಪಿ ಶಿವಣ್ಣ ಪೌಡಶೆಟ್ಟಿ ನೇತೃತ್ವದ ತಂಡದಿಂದ ದಾಳಿ. ಮಹಾರಾಷ್ಟ್ರ ಮೂಲದ ಸಿಕಲ್ಗಿರಿ ಗ್ಯಾಂಗ್ನ ಕರ್ತಾರ್ ಸಿಂಗ್ ಹಾಗೂ ಜಗದೀತ್ ಸಿಂಗ್ ಬಂಧನ. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸೇರಿ 18 ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕರ್ತಾರ್ ಸಿಂಗ್ ಸಿಕಲ್ಗಿರಿ ಗ್ಯಾಂಗ್ನಿಂದ ಕರ್ತವ್ಯ. ಗ್ಯಾಂಗ್ನ ಮುಖ್ಯಸ್ಥ ಕರ್ತಾರ್ ಸಿಂಗ್ ಕಾಲಿಗೆ ಗುಂಡಿಟ್ಟು. ಕರ್ತಾರ್ ಸಿಂಗ್ ಸಹೋದರ ಜಗತ್ ಸಿಂಗ್ ನಿಂದ ಮಾಹಿತಿ ಕಲೆ ಹಾಕಿ ದರೋಡೆ ಬೀದರ್ ನಗರದಲ್ಲಿ ವಾಸವಿದ್ದ ಕರ್ತಾರ್ ಸಿಂಗ್ ಸಹೋದರ ಜಗತ್ ಸಿಂಗ್ ಆರೋಪಿ ಕರ್ತಾರ್ ಸಿಂಗ್ ಬಂಧನದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ಆರೋಪಿ ಪೊಲೀಸ್ ಪೇದೆ ಮಕ್ಸೂದ್ ಖಾನ್ ಎದೆ ಭಾಗಕ್ಕೆ ಚಾಕುವಿಂದ ಚುಚ್ಚಿ ಗಾಯ. ಆತ್ಮರಕ್ಷಣೆಗಾಗಿ 3 ಸುತ್ತು ಗುಂಡು ಹಾರಿಸಿದ ಸಿಪಿಐ ಜಿಎಸ್ ಬಿರಾದರ್ 1 ಸುತ್ತು ಗಾಳಿಯಲ್ಲಿ, 2 ಸುತ್ತು ಆತನ ಕಾಲಿಗೆ ಹೊಡೆಯಲು ಯತ್ನ, 1 ಗುಂಡು ಕಾಲಿಗೆ ತಗುಲಿತು. ಪ್ರಕರಣದಲ್ಲಿ 5 ಜನ ಭಾಗಿ, 3 ಜನ ಆರೋಪಿಗಳು ಬಂಧಿಸಿ ವಿಚಾರಣೆ. ಹಲೋ, ಹಾಂ ಅದೇ ಶೂಟೌಟ್ ಆಗಿದೆ. ಬನ್ನಿ. ಪೊಲೀಸ್ ಇಪ್ಪತ್ತಾರನೇ ತಾರೀಕು ಅಂದರೆ ಸುಮಾರು 6 ದಿನಗಳ ಹಿಂದೆ ನಮ್ಮ ಬೀದರ್ ಗಾಂಧಿಗಂಜ್ ಏರಿಯಾದಲ್ಲಿ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ಹೌಸ್ ರಾಬರಿ ಆಗಿದೆ. ಸುಮಾರು 4 ಜನರು ಮನೆಗೆ ನುಗ್ಗಿ, 2 ಹೆಣ್ಮಕ್ಳಿದ್ದಾಗಲೇ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತದೆ. ಆ 2 ಲೇಡೀಸ್ಗೆ ಒಂದು ರೂಮಲ್ಲಿ ಕೂಡಿ ಹಾಕಿ ಮನೆಯಲ್ಲಿದ್ದ ಸುಮಾರು 280 ಗ್ರಾಮ್ ಗೋಲ್ಡನ್ನು ಕಳ್ಳತನ ಮಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತದೆ. ಅದಾದ ನಂತರ ಸೀನಾ ಪ್ರೇಮ್ ಹೋಗಿ ನಾವು ಸೀನಾ ಪ್ರೇಮ್ನ ಟೆಕ್ನಿಕಲ್ ಟೀಮ್ ಸಮೇತ ನಾವು ಶೋಧನೆ ಮಾಡಿದಾಗ ಒಂದು ಸುಳಿವು ಸಿಗ್ತದೆ. ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಆರೋಪಿಗಳು ಯಾರಂತ ನಾವು ಪತ್ತೆ ಮಾಡ್ತೇವೆ. ಆರೋಪಿಗಳು ಬೀಡ್ ಡಿಸ್ಟ್ರಿಕ್ಟ್ ಪರ್ಲಿ ಸಿಟಿಗೆ ಸೇರಿದವರು, ಮಹಾರಾಷ್ಟ್ರ ಸಿಕಲ್ಗಿರಿ ಗ್ಯಾಂಗ್ ಅಂತಾರೆ ಇದರಲ್ಲಿ ಪ್ರಮುಖ ಆರೋಪಿ ಕರ್ತಾರ್ ಸಿಂಗ್ ಅಂತ ಬಂದಿದ್ದಾನೆ. ಈ ಕರ್ತಾರ್ ಸಿಂಗ್ ಮೇಲೆ ಈಗಾಗಲೇ 18 ಕೇಸುಗಳು ದಾಖಲೆ ಆಗಿದ್ದಾವೆ. ಎಲ್ಲ ರಾಬರಿ ಆ್ಯಂಡ್ ಡೆಕಾಟಿ ಕೇಸಸ್. ತನ್ನ ಅನುಚರರ ಒಟ್ಟಿಗೆ ಇಲ್ಲಿ ನಮ್ಮ ಗಾಂಧಿಗಂಜ್ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ರಾಬರಿಗೆ ಬಂದು ಲೂಟಿ ಮಾಡಿರ್ತಾನೆ. ಸೊ ನಾವು ಬೀಡ್ ಡಿಸ್ಟ್ರಿಕ್ಟ್ ಪೊಲೀಸರ ಸಹಾಯ ಕೂಡ ಪಡೆದು ನಾವು ಹಾಗೂ ಇನ್ನೊಬ್ಬ ಆರೋಪಿ, ಮುಖ್ಯ ಆರೋಪಿ, ಇದನ್ನೆಲ್ಲ ಕಾನ್ಸ್ಪಿರಸಿ ಮಾಡಿದ್ದವನು ಕೂಡ ಪೂನೆಯಲ್ಲಿದ್ದಾನಂತ ನಮಗೆ ಮಾಹಿತಿ ಸಿಗ್ತದೆ. ಮೊನ್ನೆ ನಾವು ಲೋಕಲ್ ಪೊಲೀಸರ ಸಹಾಯ ಪಡೆದು ನಾವು ಆರೋಪಿಗೆ ನ್ಯೂಕ್ಲಿಯಸ್ ಮಾಡಿದ್ದು, ಆರೋಪಿಯನ್ನು ಜೈಲಿಗೆ ಕಳಿಸಿರುವಾಗ ನಮಗೆ ಕೊಟ್ಟ ಸ್ಟೇಟ್ಮೆಂಟ್ ಆಧಾರಿತವಾಗಿ ನಾವು ಇನ್ನೂ 2 ಆರೋಪಿಗಳಿದ್ದಾರೆ, ಕರ್ತಾರ್ ಸಿಂಗ್ ಅಂಡ್ ಜಗದೀತ್ ಸಿಂಗ್ ಅಂತ ಇನ್ನೂ 2 ಆರೋಪಿಗಳಿದ್ದಾರೆ ಅಂತ ಪತ್ತೆ ಮಾಡಿ ಇವತ್ತು ನಮ್ಮ ತಂಡ ಬೀದರ್ ರೂರಲ್ ಇನ್ಸ್ಪೆಕ್ಟರ್ ಹಾಗೂ ಗಾಂಧಿಗಂಜ್ ಇನ್ಸ್ಪೆಕ್ಟರು ನಮ್ಮ ಡಿವೈಎಸ್ಪಿ ನೇತೃತ್ವದಲ್ಲಿ ಅವರನ್ನು ಸರ್ಚ್ ಮಾಡಬೇಕಂತ ಹೋದಾಗ ಒಬ್ಬ ಆರೋಪಿ ಅದರಲ್ಲಿ ಕರ್ತಾರ್ ಸಿಂಗ್ ಅಂತ
ಚಾಕು ತಗೊಂಡು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರ್ತಾರೆ. ಮಕ್ಸೂದ್ ಅಂತ ನಮ್ಮ ಹೆಡ್ ಕಾನಿಸ್ಟೇಬಲ್ ಗಾಯಗೊಂಡಿರ್ತಾರೆ. ಇನ್ ಆನ್ ಆ್ಯಕ್ಟ್ ಆಫ್ ಸೆಲ್ಫ್ ಡಿಫೆನ್ಸ್ ನಮ್ಮ ಇನ್ಸ್ಪೆಕ್ಟರು ಅವರ ಆರೋಪಿ ಕಾಲ ಮೇಲೆ ಫೈರಿಂಗ್ ಮಾಡಿರ್ತಾರೆ. ಕರ್ತಾರ್ ಸಿಂಗ್ ಅನ್ನೋ ಆರೋಪಿ ಅಲ್ಲೇ ಸಿಕ್ಕಿರ್ತಾನೆ. ಆಫ್ಟರ್ ಫೈರಿಂಗ್ ಅವರು ಕಸ್ಟಡಿ ಪಡೀತಾರೆ. ಬಟ್ ಜಗ್ಜಿತ್ ಅನ್ನೋ ಇನ್ನೊಬ್ಬ ಆರೋಪಿ ಮಾತ್ರ ಅಲ್ಲಿಂದ ಓಡಿ ಹೋಗ್ತಾನೆ ಕೊನ್ನಿಕರಿ ಫಾರೆಸ್ಟ್ ಒಳಗಡೆ. ಆ ವ್ಯಕ್ತಿ ಕೂಡ ಈಗ ಜಸ್ಟ್ ನನಗೆ ಮಾಹಿತಿ ಬಂತು. ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಹಿಡಿದಿದ್ದಾರಂತ ಗೊತ್ತಾಯಿತು. ಈ ಜಗಜಿತ್ ಸಿಂಗ್ ನಮ್ಮ ಬೀದರ್ನವನು ಆಗಿರ್ತಾನೆ. ಇಲ್ಲೇ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತದೆ ಆ ವ್ಯಕ್ತಿಯ ಮನೆ. ಸೊ ಈ ಜಗದೀಶ್ ಸಿಂಗ್, ಈ ಕರ್ತಾರ್ ಸಿಂಗ್ ಎಲ್ಲ ಟೀಮ್ಗೆ ಹೇಳಿಕೊಂಡು ಈ ಮನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಬರ್ತಾರೆ. ಆ್ಯಕ್ಚುಲಿ ಮೊದಲು ಅವರಾದ ಲಿಮಿಟ್ಸಲ್ಲಿ ಕಳ್ಳತನ ಮಾಡಬೇಕು ಅಂತ ಬರ್ತಾರೆ. ಬಟ್ ಅಲ್ಲಿ ಪೊಲೀಸ್ ವ್ಯಾನನ್ನು ನೋಡಿ ಟಾರ್ಗೆಟ್ ಚೇಂಜ್ ಮಾಡಿಕೊಂಡು ಬೀದರ್ ಸಿಟಿ ಕಡೆ ಬರ್ತಾರೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ನಾವು 3 ಆರೋಪಿಗಳು, ಕೃತ್ಯದಲ್ಲಿ ಭಾಗವಹಿಸಿದ್ದ 3 ಆರೋಪಿಗಳನ್ನು ನಾವು ಹಿಡಿದಿದ್ದೇವೆ. ಒಬ್ಬ ಆರೋಪಿ ಅಂದರೆ ಗೋಲ್ಡ್ ಎಲ್ಲ ರಿಸೀವ್ ಮಾಡಿಕೊಂಡು ಅದನ್ನು ಮಾರಿದ್ದ ಇನ್ನೊಬ್ಬ ರಿಸೀವರ್ ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ. ರಿಕವರಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಕ್ಕೆ ಗೋಲ್ಡ್ ರಿಕವರಿ ಆಗಿದೆ. ಫುಲ್ ಗೋಲ್ಡ್ ರಿಕವರಿ ಆದ ನಂತರ ನಿಮ್ಮ ಮುಖಾಂತರ ನಾನು ಮಾಹಿತಿ ಪ್ರಕಾರ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಏರ್ ಗನ್ ಅಂತ ಒಂದು ವೆಪನನ್ನು ತೋರಿಸಿದ್ದಾರೆ. ಅದು ಇಟ್ಸ್ ನಾಟ್ ಎ ರಿಯಲ್ ವೆಪನ್. ಆ ಏರ್ ಗನ್ ಅಂತ ಸ್ಪೋರ್ಟ್ಸ್ ವೆಪನ್ ಥರ ಯೂಸ್ ಮಾಡ್ತಾರೆ. ಅದನ್ನು ತೋರಿಸಿದ್ದಾರೆ ಗೊತ್ತಾಗಿದೆ. ಈ ಕೃತ್ಯದಲ್ಲಿ ಭಾಗವಹಿಸಿದ ಇನ್ನೂ 2 ಆರೋಪಿಗಳಿದ್ದಾರೆ. ಅವರಿನ್ನೂ ಅಬ್ಸ್ಕಾಂಡಿಂಗಲ್ಲಿದ್ದಾರೆ. ಅವ್ರನ್ನ ಕೂಡ ಅಬ್ಸ್ಕಾಂಡಿಂಗಲ್ಲಿದ್ದಾರೆ. ಎಷ್ಟು ಜನ ಸರ್ ಈ ಕೃತ್ಯದಲ್ಲಿ ಭಾಗವಹಿಸಿದ್ರು? ಸದ್ಯ ಎಷ್ಟು ಮಂದಿ ಅರೆಸ್ಟ್ ಆಗಿದ್ದಾರೆ ಸರ್? ಇನ್ನೂ ಎಷ್ಟು ಮಂದಿ ಸಿಗುತ್ತೆ? ಈಗ ನಮಗೆ ಬರುವ ಮಾಹಿತಿ ಪ್ರಕಾರ 5 ಜನರು ಭಾಗವಹಿಸಿದ್ದಾರೆ. 5 ಜನರಲ್ಲಿ 3 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. 2 ಮಾತ್ರ ಇನ್ನು ಅಬ್ಸ್ಕಾಂಡಿಂಗಲ್ಲಿದ್ದಾರೆ. ಈ 5 ಜನರು ದರೋಡೆ ಮಾಡಿದ ನಂತರ ಗೋಲ್ಡ್ ತಗೊಂಡು ಹೋಗಿ ಪರ್ಲಿ ಸಿಟಿಯಲ್ಲಿ ಎಕ್ಸ್ಚೇಂಜ್ ಮಾಡಿರ್ತಾರೆ. ಎಕ್ಸ್ಚೇಂಜ್ ಮಾಡಿ ಬಂದ ದುಡ್ಡನ್ನು 5 ಜನರು ಹಂಚಿಕೊಂಡು ಅವರವರ ಜಾಗಗಳಿಗೆ ಹೋಗಿರ್ತಾರೆ. ಸೊ ಈ ಗೋಲ್ಡನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಸಹಾಯ ಮಾಡಿದ ಒಬ್ಬ ರಿಸೀವರ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ. ಒಟ್ಟಿನಲ್ಲಿ ಈ ಕೇಸಲ್ಲಿ 4 ಜನರನ್ನು ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೇವೆ. ಇನ್ನೂ 2 ಅರೆಸ್ಟ್ ಮಾಡಿದ್ದೇವೆ. ಗೋಲ್ಡ್